ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ. ಇವತ್ತು ಗಿಣ್ಣು ಹಾಲು ಮಾಡೋ ವಿಧಾನ ನೋಡೋಣ. ತುಂಬ ಸುಲಭ ಇದು ಮಾಡೋದು. ಕೇಕ್ ಥರ ಸ್ಪಾಂಜಿ ಥರ ಬರುತ್ತೆ, ಇದು ಜಲಿ ಜಲಿ ಥರ. ಇದನ್ನು ಮಾಡೋ ವಿಧಾನ ನೋಡೋಣ. ಇಲ್ಲಿ ಗಿಣ್ಣು ಹಾಲು ತೊಗೊಂಡಿದ್ದೀನಿ. ತುಂಬ ಗಟ್ಟಿಯಾಗಿರೋ ಹಾಲು ಇದು. ಮೊದಲನೇ ದಿನ ಬಂದಿರೋ ಹಾಲಲ್ಲಿ ಚೆನ್ನಾಗಿ ಬರುತ್ತೆ. ಎರಡನೇ ದಿನ ಮೂರನೇ ದಿನ ಬಂದಿರೋದ್ರಲ್ಲಿ ಹಾಲು ಮಿಕ್ಸ್ ಮಾಡದೆ ಮಾಡಬೇಕು. ಇದು ಮೊದಲನೇ ದಿನದ್ದು, ಹಾಗಾಗಿ ಇದಕ್ಕೆ ನಾನು ಅರ್ಧ ಲೀಟ್ರಷ್ಟು ನಂದಿನಿ ಹಾಲು ತೊಗೋತಾ ಇದ್ದೀನಿ. ಈ ಥರ ಪಿಂಕ್ ಕಲರ್ ತೊಗೊಳ್ಳಿ, ಗಟ್ಟಿಯಾಗಿರುತ್ತೆ. ಈ ಹಾಲಿಗೆ ಒಂದು ಟೀ ಕಪ್ಪಷ್ಟು ಸೇರಿಸ್ತಾ ಇದ್ದೀನಿ ನಾನು ಇಲ್ಲಿ ಗಿಣ್ಣು ಹಾಲನ್ನು. ಇಷ್ಟು ಸಾಕಾಗತ್ತೆ ಇದಕ್ಕೆ, ಅರ್ಧ ಲೀಟ್ರಿಗೆ. ಇದಕ್ಕೆ ಒಂದು ಅಚ್ಚಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ಹಾಕೊಳ್ಳೋಣ ಇದಕ್ಕೆ. ಇಲ್ಲಿ ನಾನು MTR ಅವರ ಬಾದಾಮ್ ಪುಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದ್ರ ಬದಲಾಗಿ ನೀವು ಏಲಕ್ಕಿ ಪುಡಿ, ಮೆಣಸಿನ ಪುಡಿನ ಮಿಕ್ಸ್ ಮಾಡ್ಬೋದು. ಇಲ್ಲಿ ಬಾದಾಮ್ ಪುಡಿ ಹಾಕೋದ್ರಿಂದ ಒಂಥರ ಸ್ವೀಟ್ ಥರ ಬರುತ್ತೆ ಇದು ಮಾಡಿದ್ರೆ. ಹಾಗಾಗಿ ಬಾದಾಮ್ ಪುಡಿ 2 ಪ್ಯಾಕೆಟ್ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಹಾಕಿ ಇದನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ಬೆಲ್ಲ ಮತ್ತು ಬಾದಾಮ್ ಪುಡಿ ಎಲ್ಲ ಈ ಹಾಲಿಗೆ, ಗಟ್ಟಿ ಹಾಲಿಗೆ ಮಿಕ್ಸ್ ಆಗಬೇಕು ಚೆನ್ನಾಗೆ. ಅಲ್ಲಿ ತನಕ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದಮೇಲೆ ಇದನ್ನು 2-3 ನಿಮಿಷ ಮುಚ್ಚಿಡೋಣ. ಈ ಥರ ಮುಚ್ಚಿಡೋದ್ರಿಂದ ಬೆಲ್ಲ ನೀಟಾಗಿ ಕರಗತ್ತೆ. ನೋಡಿ, ಈಗ 5 ನಿಮಿಷ ಮುಚ್ಚಿಟ್ಟಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಮತ್ತು ಇನ್ನೊಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಕುಕ್ಕರಲ್ಲಿ ನೀರು ಇಟ್ಕೊಂಡು ಕುದಿಯೋಕೆ ಇಡಬೇಕು. ಬಿಸಿ ಆಗೋಷ್ಟರಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೋದು. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಆ ಸ್ಟ್ಯಾಂಡ್ ಒಳಗೆ ಇದನ್ನು ಇಡೋಣ. ಇಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2-3 ವಿಸಲ್ ಬರ್ಸ್ಕೊಂಡ್ರೆ ಸಾಕು. ಇದು ಚೆನ್ನಾಗೇ ರೆಡಿ ಆಗಿಬಿಡತ್ತೆ. ನೋಡಿರಿ, 3 ವಿಸಲ್ ಬರಬೇಕಿದು. ಬಂದು ಇದು ಪೂರ್ತಿಯಾಗಿ ತಣ್ಣಗಾಗಬೇಕು. ಇದನ್ನು ಇನ್ನೊಂದು ವಿಧಾನದಲ್ಲೂ ಮಾಡ್ತಾರೆ, ಕಡಲೆಪುರಿ ಬೆರೆಸಿ. ಆ ಥರ ವಿಧಾನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ನೋಡಿ, ತಣ್ಣಗಾಗಿದೆ ಪೂರ್ತಿಯಾಗಿ ಕುಕ್ಕರು. ತಣ್ಣಗಾದ್ಮೇಲೆ ಇದನ್ನು ಓಪನ್ ಮಾಡ್ತಾಯಿದ್ದೀನಿ. ಇದನ್ನು 5 ನಿಮಿಷ ಮತ್ತೆ ತಣ್ಣಗಾಗಕ್ಕೆ ಬಿಡಬೇಕು. ಪೂರ್ತಿಯಾಗಿ ತಣ್ಣಗಾದರೆ ಅದು ನೀಟಾಗಿ ಬರುತ್ತೆ. ಇದನ್ನು ತಣ್ಣಗಾದಮೇಲೆ ಒಂದು ಚಾಕು ಸಹಾಯದಿಂದ ಈ ಥರ ಸೈಡ್ಸ್ ಎಲ್ಲ ಓಪನ್ ಮಾಡ್ಕೋಬೇಕು. ನೋಡಿ, ಪೂರ್ತಿಯಾಗಿ ತಣ್ಣಗಾಗಿರ್ಬೇಕಿದು. 5-10 ನಿಮಿಷ ತಣ್ಣಗಾದ್ಮೇಲೆ ಇದನ್ನು ಓಪನ್ ಮಾಡಿಕೊಂಡು ಈ ಥರ ಒಂದು ಪ್ಲೇಟ್ ಹಾಕಿ ಉಲ್ಟಾ ಮಾಡ್ಕೋಬೇಕು. ಉಲ್ಟಾ ಮಾಡಿಕೊಂಡು ಮೇಲೆ ಒಂದು ಸ್ವಲ್ಪ ಈ ಥರ ಬಡಿದ್ರೆ ನೀಟಾಗಿ ಬರುತ್ತೆ. ಈಗ ನೋಡಿ, ಬಂದಿದೆ, ರೆಡಿ ಆಯಿತು ಗಿಣ್ಣು ಹಾಲು. ಗಿಣ್ಣು ಹಾಲು ಸಿಕ್ಕಿದ್ರೆ ತಪ್ಪದೆ ಈ ಥರ ಮಾಡಿ ನೋಡಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು.